ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಈ ಫಲಗಳನ್ನು ಕೂಡ ನಾವು 3 ತರಹ ವಿಂಗಡಿಸ್ಬೋದು. ಅಂದರೆ ಇಷ್ಟದಿಂದ ಮಾಡುವ ಕೆಲಸದಿಂದ, ಕಷ್ಟದಿಂದ ಮಾಡುವ ಕೆಲಸದಿಂದ, ಅಥವಾ ಇವೆರಡರ ಮಿಶ್ರಿತ. ಆದ್ದರಿಂದ ಯಾರು ತ್ಯಾಗವನ್ನು ಪಾಲಿಸದೆ ಇಡೀ ಜೀವನವನ್ನು ನಡೆಸಿರ್ತಾರೋ ಅಂದರೆ ಅತ್ಯಾಗಿಗಳು. ಅಂಥವ್ರಿಗೆ ಅವರ ಎಲ್ಲ ಫಲಗಳು ಅವರ ಸತ್ತ ನಂತರ ಅವರನ್ನು ಹೋಗಿ ಸೇರುತ್ತದೆ. ಅದೇ ಒಬ್ಬ ತ್ಯಾಗಿಯಾದವನಿಗೆ ಯಾವುದೇ ರೀತಿಯಾದಂತಹ ಫಲಗಳು ಹೋಗಿ ಅವನನ್ನು ಮುಟ್ಟೋದಿಲ್ಲ. ಯಾಕೆ ಅಂದರೆ ಅವನಿಗೆ ಪುನರ್ಜನ್ಮ ಅನ್ನೋದೇ ಇಲ್ಲದೆ ಅವನು ಮೋಕ್ಷದ ದಾರಿಯನ್ನು ಹಿಡಿದಿರ್ತಾನೆ. ಅದಕ್ಕೆ ಹೇಳೋದು, ಎಂದಿಗೂ ಕೆಲಸ ಮಾಡಬೇಕಾದ್ರೆ ಅದರ ಕಾರಣಕ್ಕೋಸ್ಕರ ಮಾಡಬೇಕೇ ವಿನಃ ಅದರ ಫಲಗಳಿಗೆ ಅಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.